ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟ್ರೆಂಡಿಂಗ್ನಲ್ಲಿರುವಂತಹ ಬೋಟ್ ನೆಕ್ ಡಿಸೈನ್ನ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇದು ಮೇನ್ ಬ್ಲೌಸ್ ಪೀಸ್ ಆಗಿರುತ್ತೆ ನೋಡಿ, ಈ ರೀತಿ ಬಂದಿದೆ. ಸೊ ಇದಕ್ಕೆ ನಾನು ಬೋಟ್ ನೆಕ್ನ ಇಡ್ತಾಯಿದ್ದೀನಿ. ಹಾಗಾಗಿ ಇದನ್ನು ಲೈನಿಂಗ್ನ ತೊಗೊಂಡಿದ್ದೀನಿ. ಈ ಒಂದು ಲೈನಿಂಗ್ನ ತೊಗೊಂಡಿದ್ದೀನಿ. ಮೊದಲಿಗೆ ಅವರ ಒಂದು ಮೆಜರ್ಮೆಂಟ್ ಏನಿರುತ್ತೆ, ಸೊ ಆ ಮೆಜರ್ಮೆಂಟಿಗೆ ನಾವು ಇವಾಗ ಇದನ್ನು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನನಗೆ ಕೊಟ್ಟಿರೋ ಬ್ಲೌಸ್ ಮೆಜರ್ಮೆಂಟ್ ನಾನು ಇಡ್ತೀನಿ. ಸೊ ನೀವು ನಿಮಗೆ ಯಾವ ರೀತಿ ಬ್ಲೌಸ್ ಕೊಟ್ಟಿದ್ದಾರಲ್ವ, ಸೊ ಆ ಮೆಜರ್ಮೆಂಟಲ್ಲಿ ನೀವು ಕಟಿಂಗ್ನ ಮಾಡ್ಕೊಳ್ಳಿ. ಸೊ ಬ್ಲೌಸ್ ಲೆಂತ್ ಬಂದು 15 ಇಂಚ್ ಇಟ್ಕೋತೀನಿ. 15 ಇಂಚಿದೆ. 15 ಇಂಚಿಗೆ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿ 16 ಮಾರ್ಕ್ ಹಾಕ್ಕೊಂಡು ಇದನ್ನು ಬಾಕ್ಸ್ ಮಾಡ್ಕೋತೀನಿ. ಈ ರೀತಿ ಬಾಕ್ಸ್ ಹಾಕೋಬೇಕು. ಚೆಸ್ಟ್ ಬಂದು 10 ಇಂಚಿದೆ. ಚೆಸ್ಟ್ ಆಮೇಲೆ ತೊಗೋತೀನಿ. ಹಾಗೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಚೆಸ್ಟ್ ಬಂದು 10 ಇಂಚ್ ಅಂದರೆ 40 ಸೈಜ್ ಅಳತೆ ಇದು ಚೆಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಇದಕ್ಕೆ ಬೋಟ್ ನೆಕ್ನ 4 ಇಂಚ್ ಇಡ್ತೀನಿ. 4.25 ಇಡ್ತೀನಿ. ಓಕೆನಾ, 4.25ನ ಇಡ್ತೀನಿ. ಹಾಗೆ ಶೋಲ್ಡರ್ ಬಂದು 3 ಇಂಚ್ ಇಡ್ತೀನಿ. ಶೋಲ್ಡರು ಚಿಕ್ಕದೇ ಬೇಕಂತ ಹೇಳ್ತಾರೆ. ಸೊ ಹಾಗಾಗಿ ಶೋಲ್ಡರ್ ಚಿಕ್ಕದೇ ಇಟ್ಟಿದ್ದೀನಿ. ಬಟ್ ಇದನ್ನು ಬೋಟ್ ನೆಕ್ ಏನು ತೆಗಿತೀವಲ್ವ, ಸೊ ಇದನ್ನು 4.25 ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಇಲ್ಲಿ 3.25 ತೊಗೋತೀನಿ. ಸ್ಟಿಚಿಂಗಿಗೆ ಅರ್ಧ ಇಂಚ್ ಹೋಗಿ 3 ಇಂಚಿಗೆ ಕರೆಕ್ಟ್ ಆಗುತ್ತೆ. 3 ಇಂಚು ತೊಗೊಂಡು ಅವ್ರದ್ದು ನೆಕ್ ಎಷ್ಟಿದೆಯಲ್ವ ಅದನ್ನು ನೋಡ್ಕೊಳ್ಳೋಣ. 3.25 ಇಂಚಷ್ಟು ಪಟ್ಟಿ ಇದೆ. ಸೊ 1 ಇಂಚ್ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 4 ಇಂಚಿಗೆ ಮಾರ್ಕ್ ಹಾಕ್ಕೊತೀನಿ. ಹಾಗೆ ಇಲ್ಲೂ ಕೂಡ 4.25ಗೆ ಇದನ್ನು ಕೂಡಿಸ್ಕೋಬೇಕು. ಈ ಡಿಸೈನು ತುಂಬಾ ಟ್ರೆಂಡಿಂಗಲ್ಲಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಇದನ್ನು ಸ್ಟಿಚ್ ಮಾಡ್ಕೋಬೋದು. ಸೊ ಈ ರೀತಿ ಆದಮೇಲೆ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಾವು ಒಂದು ಸರ್ಕಲ್ನ ಮೊದಲಿಗೆ ಡ್ರಾ ಮಾಡ್ಕೊಂಬಿಡೋಣ. ಈ ರೀತಿ ಇದಾದಮೇಲೆ ಇಲ್ಲಿ ಒಂದು ನಾವು ಏನು ಸರ್ಕಲ್ನ ತೆಗಿಬೇಕಲ್ವ, ಸೊ ಫ್ರೀ ಹ್ಯಾಂಡಲ್ಲೇ ತೆಗಿತೀವಿ ನಾವು. ಈ ರೀತಿ ನೋಡಿ, ಈ ರೀತಿ. ಓಕೆನಾ, ಇಲ್ಲಿಂದ ಒಂದು 2.25 ಇಂಚ್ವರೆಗೆ 2 ಇಂಚ್ವರೆಗೆ ಸಾಕಾಗುತ್ತೆ. ಇವಾಗ ಈ ಪಾಯಿಂಟಿಗೆ ನಾವು ಕೂಡಿಸ್ಕೋಬೇಕು. ಈ ರೀತಿ ಶೇಪ್ನ ಹಾಕೋಬೇಕು. ಹಾಕೊಂಡ ನಂತರ ಈ ಸರ್ಕಲಲ್ಲಿ ಏನಿದೆಯಲ್ವ, ಇಲ್ಲಿ ನಾವು ಕರು ಶೇಪ್ನ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ನೋಡ್ಕೊಳ್ಳೋಣ. 5 ಇಂಚ್ ಬರ್ತಾಯಿದೆ. ಇದನ್ನು 3 ಭಾಗ ಮಾಡಬೇಕು. 3 ಭಾಗ ಮಾಡಿದಾಗ 1.25 ಮೇಲೆ 2 ಗೆರೆ, ಮತ್ತು 1.25 ಮೇಲೆ 2 ಗೆರೆ, 3 ಭಾಗ ಮಾಡಿದಾಗ ಕಂಪ್ಲೀಟ್ ಆಗುತ್ತೆ. ಸೊ ಇದನ್ನು ಒಂದು ಕರು ಶೇಪ್ನ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ಈ ರೀತಿ ಶೇಪ್ ಹಾಕ್ಕೊಂಡ್ಬಿಟ್ರೆ ನಮ್ಮದು ಫೈನಲ್ ಆಗುತ್ತೆ ಕಟ್ಟಿಂಗು. ಇದು ಮಾರ್ಕಿಂಗು.
ಇನ್ನು ಆರ್ಮೋಲು ಹೌದು ಎಷ್ಟಿದೆ ನೋಡೋಣ ಒಂದ್ಸಲ. 6 ಇಂಚಲ್ಲಿ ಆರ್ಮೋಲ್ನ ತಗೋತೀನಿ. ತಗೊಂಡು ಇಲ್ಲಿ 10 ಇಂಚು ಚೆಸ್ಟು, ಎಕ್ಸ್ಟ್ರಾ ಇದು ಎಷ್ಟಿರುತ್ತೆ ಸೊ ಅಷ್ಟನ್ನು ಇಟ್ಕೊಂಡ್ಬಿಡ್ತೀನಿ ನಾನು. ಈಗಂತ ಹೇಳಿದ್ರೆ ಇಲ್ಲಿ 1.5 ಇಂಚು ಈ ರೀತಿ. ಇವಾಗ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನು ಮೇನ್ ಕ್ಲಾತ್ ಮೇಲೆ ಇಟ್ಟು ಕಟ್ ಮಾಡ್ಕೋಬೇಕು ಇವಾಗ. ನೋಡಿ ಕಟಿಂಗ್ ಆಯಿತು. ಇವಾಗ ಇದನ್ನು ಇಟ್ಕೊಂಡು ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೋಬೇಕು. ನಾನು ಇಲ್ಲಿ ಕ್ಯಾನ್ವಾಸ್ನ ಕೊಡ್ತಾಯಿದ್ದೀನಿ. ನೀವು ಕ್ಯಾನ್ವಾಸ್ ಕೊಡೋದೇನು ಸ್ಟಿಚ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇದೊಂದು ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಕ್ಯಾನ್ವಾಸ್ ನಾವು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದ್ರಿಂದ. ಹಾಗಾಗಿ ಕ್ಯಾನ್ವಾಸ್ನ ಕೊಡ್ತಾಯಿದ್ದೀನಿ ನಾನು. ತುಂಬ ಬ್ಲೌಸ್ಗಳನ್ನ ನಾನು ನಿಮಗೆ ಕ್ಯಾನ್ವಾಸ್ ಇಲ್ಲದೇನೂ ಕೂಡ ಹೇಗೆ ನೀಟಾಗಿ ಸ್ಟಿಚ್ ಮಾಡೋದು ಅಂತ ನಾನು ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಬೇಕಾದರೆ ನನ್ನ ಚಾನಲ್ನಲ್ಲಿ ಒಂದು ಸಲ ಚೆಕ್ ಮಾಡಿ, ತುಂಬ ವಿಡಿಯೋಸ್ಗಳಿವೆ ನೋಡಿ. ನಿಮಗೆ ಖಂಡಿತ ಕ್ಯಾನ್ವಾಸ್ ಇಲ್ಲದೇನೂ ಕೂಡ ಸ್ಟಿಚ್ ಮಾಡ್ಬೋದು. ಯಾಕಂದರೆ ತುಂಬ ಜನ ಕೇಳ್ತಾ ಇರ್ತಾರೆ ಕ್ಯಾನ್ವಾಸ್ ಇಲ್ಲದೇ ಹೇಗೆ ಸ್ಟಿಚ್ ಮಾಡೋದು ಅಂತ. ಸೊ ಅದಕ್ಕೋಸ್ಕರ ಕ್ಯಾನ್ವಾಸ್ ಇಲ್ಲದೇನೂ ಹೇಗೆ ಸ್ಟಿಚ್ ಮಾಡ್ಬೋದು ಅಂತ ನನ್ನ ಹಿಂದಿನ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನೋಡಿ ಅದೇನು ನಾನು ಕ್ಯಾನ್ವಾಸಲ್ಲಿ ಕೆಳಗಡೆ ಮಾರ್ಕ್ ಇದೆಯಲ್ವ, ಸೊ ಆ ಮಾರ್ಕ್ಗಳನ್ನ ಮೊದಲು ನಾನು ಹಾಕ್ಕೊಂಡು ಅಲ್ಲಿಗೆ ನಾನು ಈ ರೀತಿ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಮತ್ತು ಕ್ಯಾನ್ವಾಸ್ ಪೇಪರ್ ತಿಳಿದೆಯಲ್ವ, ಸೊ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನನಗೆ ಅದು ಕೆಳಗಿಂದ ಬ್ಲೌಸ್ ಪೀಸಲ್ಲಿ ಮಾರ್ಕಿಂಗ್ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀಟಾಗಿ ಅಂತ. ಸೊ ಅದು ಹೇಗಿರುತ್ತೋ ಅದೇ ರೀತಿನೇ ಮಾರ್ಕ್ ಮಾಡ್ಕೊಂಬಿಡೋದು ಅಷ್ಟೇ ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಇದನ್ನು ಕಟ್ಟಿಂಗ್ ಮಾಡ್ಕೊಂಬಿಟ್ರೆ ನಮ್ಮ ಒಂದು ಬ್ಲೌಸ್ ಕಟ್ಟಿಂಗು ರೆಡಿ ಆಗುತ್ತೆ ನೋಡಿ. ಏನು ನಾವು ನೆಕ್ ಶೇಪ್ ಹಾಕಿರ್ತೀವಲ್ವ ಅಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ನಾವಿಲ್ಲಿ ಕ್ಯಾನ್ವಾಸ್ ಮೇಲೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋದು ನಮ್ಮ ಬ್ಲೌಸ್ ಮೇಲೆ ಪರ್ಫೆಕ್ಟಾಗಿ ಬರುತ್ತೆ. ಕ್ಯಾನ್ವಾಸಲ್ಲಿ ಯಾವ ಶೇಪ್ ಕಟ್ ಮಾಡ್ಕೊತೀವಲ್ವ ಅದೇ ರೀತಿ ಬ್ಲೌಸ್ ಮೇಲೆ ನಮಗೆ ಡಿಸೈನ್ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಕ್ಯಾನ್ವಾಸಲ್ಲಿ ನೀಟಾಗಿ ಡಿಸೈನನ್ನು ಕಟ್ ಮಾಡ್ಕೊಳ್ಳಿ. ಸೊ ಇವತ್ತಿಗೆ ಈ ಕಟಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.